ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಮಕೃಷ್ಣ ಹೆಗಡೆ, ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಹೆಸರು ತೆಗೆದುಕೊಂಡರೆ ಸಾಕು, ಇವತ್ತು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಸಂಚಲನ ಉಂಟಾಗುತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆಯವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಮತ್ತು ಅವರ ಏನು ರಾಜಕಾರಣದ ಪಯಣ ಇದೆಯಲ್ಲ ಅದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ 2 ಬಾರಿ ಮುಖ್ಯಮಂತ್ರಿಯಾಗಿ, ಒಮ್ಮೆ ಕೇಂದ್ರ ಸಚಿವರಾಗಿ, ರಾಷ್ಟ್ರ ಮಟ್ಟದಲ್ಲೂ ತಮ್ಮ ಹೆಸರನ್ನು ಒಂದು ಮಿಂಚಿಸಿರ್ತಕ್ಕಂಥ ರಾಮಕೃಷ್ಣ ಹೆಗಡೆಯವರು ಇವತ್ತು ಇಲ್ಲ. ಆದರೆ ಅವರ ಕುಟುಂಬ ಇದೆ, ಅವರ ಪತ್ನಿ ಮತ್ತು ಮಕ್ಕಳು ಇದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿ ಏನು ಅಂತಂದರೆ, ರಾಮಕೃಷ್ಣ ಹೆಗಡೆಯವರ ಪತ್ನಿ ಶಕುಂತಲಾ ಹೆಗಡೆಯವರ ಆರೋಗ್ಯ ಹದಗೆಟ್ಟಿದೆ. ಅವರನ್ನು ನೋಡೋಕೆ ಯಾರೂ ಹೋಗ್ತಾ ಇಲ್ಲ. ಆ ರಾಮಕೃಷ್ಣ ಹೆಗಡೆಯವರಿಂದಲೇ 40-50 ವರ್ಷಗಳ ಹಿಂದಿನಿಂದಲೂ ಕೂಡ ಬೆಳೆದು ಉಳಿದು ಹೆಸರು ಮಾಡಿರ್ತಕ್ಕಂಥ, ಹಣ ಮಾಡಿರ್ತಕ್ಕಂಥ, ಅಧಿಕಾರ ಅನುಭವಿಸಿರ್ತಕ್ಕಂಥವರು ಕೂಡ ಯಾರೂ ಅತ್ತ ಕಡೆ ಸುಳಿತಾ ಇಲ್ಲ ಅನ್ನುವಂಥ ನೋವು ಆ ಕುಟುಂಬಕ್ಕಿದೆ. ಈ ಕುರಿತಂಥ ಒಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಮಕೃಷ್ಣ ಹೆಗಡೆ ಅಂತ ಕೇಳಿದ ತಕ್ಷಣ ಒಂದು ರೀತಿಯ ರಂಗಿನ ರಾಜಕಾರಣಿ, ಕಲರ್ಫುಲ್ ರಾಜಕಾರಣಿ ಮತ್ತು ನೇರ ನುಡಿಯ ನೇರ ಮಾತಿನ ರಾಜಕಾರಣಿ, ಸಮಾಜವಾದಿ ರಾಜಕಾರಣಿ, ಬಿಜೆಪಿ ಜೊತೆಗೆ ಕೈ ಜೋಡಿಸಿದ ರಾಜಕಾರಣಿ, ಜನತಾ ಪರಿವಾರದಲ್ಲಿ ತಮ್ಮದೇ ಆಗಿರತಕ್ಕಂಥ ಒಂದು ಅಸ್ತಿತ್ವವನ್ನು ಸಾಬೀತು ಮಾಡಿದ ರಾಜಕಾರಣಿ ಮತ್ತು ಎಲ್ಲಕ್ಕಿಂತ ಹೆಚ್ಚಿನದಾಗಿ 10 ನಾಯಕರಿಗೆ ರಾಜಕೀಯ ಜನ್ಮವನ್ನು ಮತ್ತು ರಾಜಕೀಯದ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ರಾಜಕಾರಣಿ ಅನ್ನುವಂಥದ್ದು ನಮ್ಮ ಎದುರಿಗೆ ಬರುತ್ತೆ ಅಲ್ವಾ. 1983ರಲ್ಲಿ ಮೊದಲ ಬಾರಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದಾಗ ದೊಡ್ಡ ಮಟ್ಟದ ನಿರೀಕ್ಷೆ ರಾಜ್ಯ ರಾಜಕಾರಣದ ಮೇಲೆ ಇತ್ತು. ಜನತಾ ಪಕ್ಷದಿಂದ, ಜನತಾ ಪರಿವಾರದಿಂದ ಅವರು ರಾಜಕಾರಣಿಯಾಗಿ ತಮ್ಮ ಜೀವನವನ್ನು, ಅದು ಅಧಿಕಾರವನ್ನು ಆರಂಭ ಮಾಡಿದರು ಅಲ್ವಾ. ಅದಾದ ನಂತರ ಅವರು ಮತ್ತೆ 1985ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. 10 ಜನ ಆ ಕಾಲದ ಅವರ ಒಡನಾಡಿಗಳ ರಾಜಕೀಯ ಬದುಕಿಗೆ ಆಸರೆಯಾಗಿಯೂ ಕೂಡ ಇರ್ತಾರೆ. ಅದರ ನಂತರ ಅವರು ಹಲವಾರು ವ್ಯತ್ಯಯಗಳ ಜೊತೆಗೆ ದೇವೇಗೌಡ ಅವರೊಂದಿಗಿನ ಹಗ್ಗ ಜಗ್ಗಾಟ, ರಾಜಕೀಯದ ಆಟ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಗಿರ್ತಕ್ಕಂಥದ್ದು, ಅಲ್ಲಿ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥದ್ದು, ಬಿಜೆಪಿ ಜೊತೆಗಿನ ಅವರ ಒಡನಾಟ, ಇವೆಲ್ಲವೂ ಆಗ್ತಾ ಅವರು ಬದುಕಿನ ಪಯಣವನ್ನು ಮುಗಿಸ್ತಾರೆ. ಇವತ್ತು ರಾಮಕೃಷ್ಣ ಹೆಗಡೆಯವರ ಕುಟುಂಬ ಹೇಗಿದೆ ಅನ್ನುವಂಥ ಒಂದು ಪ್ರಶ್ನೆ ಯಾರಿಗೂ ಬರ್ತಾ ಇಲ್ಲ. ರಾಮಕೃಷ್ಣ ಹೆಗಡೆಯವರಿಗೆ 2 ಹೆಣ್ಣು ಮಕ್ಕಳು, 1 ಮಗ. ಈ ಸದ್ಯಕ್ಕೆ ರಾಮಕೃಷ್ಣ ಹೆಗಡೆಯವರು ಅಸುನೀಗಿದ್ದಾರೆ ಮತ್ತು ಅವರ ಮಗ ಕೂಡ ಅಸುನೀಗಿದ್ದಾರೆ. ಅವರು ಈಗಿರ್ತಕ್ಕಂಥ 2 ಹೆಣ್ಣು ಮಕ್ಕಳಿದ್ದಾರೆ. ಆ ಹೆಣ್ಣು ಮಕ್ಕಳು ಕೂಡ ಈಗ ಮಮತಾ ನಿಚ್ಚಾನಿ ಮತ್ತೊಬ್ಬ ಹೆಣ್ಣು ಮಗಳು ಇರ್ತಕ್ಕಂಥದ್ದು, ಮತ್ತು ಅವರ ಪತ್ನಿ ಇದ್ದಾರಲ್ಲ ಶಕುಂತಲಾ ಹೆಗಡೆ, ಅವರು ಕೂಡ ಇದ್ದಾರೆ. ಸುಮಾರು 92 ವರ್ಷ ವಯಸ್ಸಾಗಿದೆ ಅವರಿಗೆ. ಬೆಂಗಳೂರಿನ ಮಿಕ್ರಿ ಸರ್ಕಲ್ ಬಳಿ ಇರತಕ್ಕಂಥ ಅವರ ಒಂದು ಮನೆಯಲ್ಲೇ ಅವರು ಇರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ವಯೋಸಹಜ ಕಾಯಿಲೆಗಳು ಸತಾಯಿಸ್ತಿವೆ ಮತ್ತು ನಿಶಕ್ತರಾಗಿದ್ದಾರೆ. ಆದರೆ ದುರಂತ ಅಂತಂದರೆ ಯಾರು ಕೂಡ ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುವಂಥ ಕೆಲಸ ಯಾರು ಮಾಡ್ತಾ ಇಲ್ಲ. ಹಾಗಾದರೆ ಯಾರು ಮಾಡಬೇಕಿತ್ತು? ಯಾರು? ಇಡೀ ರಾಜ್ಯದ ಜನ ಮಾಡಬೇಕಾಗಿಲ್ಲ. ಯಾರು ರಾಮಕೃಷ್ಣ ಹೆಗಡೆಯವರಿಂದ ಒಂದು ರಾಜಕೀಯ ಅಸ್ತಿತ್ವವನ್ನು ಪಡೆದು, ಅವಕಾಶಗಳನ್ನು ಪಡೆದು, MLAಗಳಾಗಿ, ಮಿನಿಸ್ಟರ್ಗಳಾಗಿ ಹಣವನ್ನು ಮಾಡಿಕೊಂಡು, ಹೆಸರನ್ನು ಮಾಡಿಕೊಂಡು ಅಧಿಕಾರವನ್ನು ನಡೆಸ್ತಾ ಇವತ್ತಿಗೂ ಕೂಡ ಜನಪ್ರಿಯ ರಾಜಕಾರಣಿಗಳು ಅಂತ ಇದ್ದಾರಲ್ಲ, ಅವರಾದರೂ ನೋಡಬೇಕಿತ್ತಲ್ವಾ ಅನ್ನೋದು ಈ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಆದರೆ ಬಹುತೇಕ ರಾಮಕೃಷ್ಣ ಹೆಗಡೆಯವರ ಜೊತೆಗೆ ಇದ್ದಂಥ ಹಲವಾರು ರಾಜಕಾರಣಿಗಳು ಇವತ್ತಿಲ್ಲ. ಅದು MP ಪ್ರಕಾಶ್ ಆಗಿರಲಿ, ಬಹುತೇಕ ರಾಜಕಾರಣಿಗಳು ಇಲ್ಲ ಆ ಥರದವರು. ಹಾಗಾಗಿ ಬಿ ರಾಜಯ್ಯ ಆಗಿರಲಿ, ಏಕಾಂತಯ್ಯ ಆಗಿರಲಿ, ಇವರು ಕೂಡ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀರ್ ಸಾಬ್ ಅಂತಾನೆ ಕರೆಸ್ಕೊಳ್ಳುವಂಥ ನಜೀರ್ ಸಾಬ್ ಕೂಡ ಇವತ್ತು ಇಲ್ಲ. ರಾಮಕೃಷ್ಣ ಹೆಗಡೆಯವರ 1985ರ ಸರ್ಕಾರದಲ್ಲಿ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ರಾಜ್ಯಕ್ಕೆ ಜಾರಿಗೆ ತಂದು ಅವರು ದೊಡ್ಡ ಹೆಸರನ್ನು ಮಾಡಿಕೊಂಡ್ರು. ಅವ್ರು ಯಾರೂ ಇಲ್ಲ. ಇರ್ತಕ್ಕಂಥವರು 2-3 ಜನ ನೋಡಿ. ಈಗ ನಾನು ಪ್ರಮುಖವಾಗಿ ವಿಚಾರಕ್ಕೆ ಬರ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರಲ್ಲ, ಅವರು ರಾಮಕೃಷ್ಣ ಹೆಗಡೆಯವರಿಂದಲೂ ಕೂಡ ರಾಜಕಾರಣದಲ್ಲಿ ಬೆಳೆದು ಬಂದವರು. 1983ರಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಮೊದಲ ಬಾರಿ MLA ಆಗ್ತಾರೋ ಆವಾಗಲೇ ಅವರನ್ನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತೆ. 85ರಲ್ಲಿ 2ನೇ ಬಾರಿ ಸಿದ್ದರಾಮಯ್ಯ MLA ಆದಾಗ ಅವರಿಗೆ ರೇಷ್ಮೆ ಸಚಿವರನ್ನಾಗಿ ಮಾಡಲಾಗುತ್ತೆ. ಹೀಗೆ ರಾಮಕೃಷ್ಣ ಹೆಗಡೆಯವರು ಸಿದ್ದರಾಮಯ್ಯನವರನ್ನು ಕೂಡ ರಾಜಕಾರಣದ ಒಂದು ಅವರ ಉನ್ನತಿಗೆ ಕಾರಣರಾದರು ಅಂತ ಈ ಮಾತನ್ನು ಸ್ವತಃ ಸಿದ್ದರಾಮಯ್ಯನವರು ಮೊನ್ನೆ ಕೂಡ ಅಧಿವೇಶನದಲ್ಲಿ ಹೇಳಿದರು.
ರಾಮಕೃಷ್ಣ ಹೆಗಡೆಯವರ ಕುಟುಂಬ, ಅವರ ಪತ್ನಿ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಹೋಗಿ ಒಂದು ಮಾತು ಮಾತಾಡಿಸುವಷ್ಟು ಸೌಜನ್ಯ ಇಲ್ವಾ ಅನ್ನುವಂಥದ್ದು. ಇದು ಸಿದ್ದರಾಮಯ್ಯನವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಜೊತೆಗೆ ರಾಮಕೃಷ್ಣ ಹೆಗಡೆಯವರ ಜೊತೆಗೆ ದಶಕಗಳಿಂದೆಲ್ಲ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥ HD ದೇವೇಗೌಡ ಅವರಾದರೂ ಅವರ ಕುಟುಂಬಕ್ಕೆ ಒಂದಷ್ಟು ವಿಚಾರಣೆ ಮಾಡುವಂಥ ಅಥವಾ ಕುಶಲೋಪರಿ ವಿಚಾರಿಸುವಂಥ ಕೆಲಸಕ್ಕೆ ಮುಂದಾಗ್ಬೋದಲ್ವಾ ಅನ್ನುವಂಥದ್ದು. ಆದರೆ ನೋಡಿ, ಸಿನಿಮಾ ರಂಗ ಮತ್ತು ರಾಜಕಾರಣದ ಒಂದು ವಾಸ್ತವ ಏನು ಗೊತ್ತಾ? ಬಣ್ಣ ಕಳಚಿದ ಮೇಲೆ ಕೇಳೋರಿಲ್ಲ ಅಲ್ಲಿ ಅಂತ. ಚೆನ್ನಾಗಿದ್ದಾಗ, ಅಧಿಕಾರ ಇದ್ದಾಗ ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಪ್ರಾಣಾಪ್ತ ಸ್ನೇಹಿತರೆ. ಒಮ್ಮೆ ಬಣ್ಣ ಕಳಚಿದ ಮೇಲೆ ಅಥವಾ ಅಧಿಕಾರ ಕಳೆದ ಮೇಲೆ ಯಾರಿಗೆ ಯಾರೂ ಕೇಳೋರಿಲ್ಲ. ಈ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಶಕುಂತಲಾ ದೇವಿ ಇನ್ನಷ್ಟು ವರ್ಷಗಳು ಚೆನ್ನಾಗಿ ಬದುಕಲಿ, ಶಕುಂತಲಾ ಹೆಗಡೆಯವರು ಆರೋಗ್ಯದಿಂದ ಬದುಕಲಿ. ಆದರೆ ಈ ರಾಜಕಾರಣ ಅಥವಾ ಸಿನಿಮಾ ಬದುಕಿನ ವಾಸ್ತವ ಇದೆಯಲ್ಲ, ಬಣ್ಣ ಕಳಚಿದ ಮೇಲೆ ಕೇಳೋರು ಯಾರೂ ಇಲ್ಲ ಅನ್ನೋಂಥದ್ದು, ಅದನ್ನು ಅಟ್ಲೀಸ್ಟ್ ಅರಿವಿರುವಂಥವ್ರು, ತಿಳುವಳಿಕೆ ಇರುವಂಥ ರಾಜಕಾರಣಿಗಳಾದರೂ ಅದನ್ನು ಸುಳ್ಳು ಮಾಡಲಿ. ನಿನ್ನೆನೋ ಮೊನ್ನೆನೋ ಸ್ವತಃ ಸ್ಪೀಕರ್ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸ್ಪೀಕರ್ ಆಗಿರುವ ಬಸವರಾಜ ಹೊರಟ್ಟಿ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಆದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಏನಾಗ್ತಿದೆ, ಈ ಬೈ ಎಲೆಕ್ಷನ್ ಅಥವಾ ಮುಖ್ಯಮಂತ್ರಿಗಾದಿಯ ಒಂದು ಅಧಿಕಾರದ ಒಂದು ತಲೆಗೇರಿಸಿಕೊಂಡು ಇರತಕ್ಕಂಥ ಸಿದ್ದರಾಮಯ್ಯನವರು ತಮ್ಮನ್ನು ಯಾರು ಬೆಳೆಸಿದ್ದಾರೆ ಅವರಿಗೆ ಒಂದಷ್ಟು ಹಾಯ್ ಹಲೋ ಚೆನ್ನಾಗಿದ್ದೀರಾ ಅಂತ ಹೇಳಬೇಕಲ್ವಾ? ಇದು ಮಾನವೀಯತೆ ಅಲ್ವಾ? ನೋಡೋಣ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅನ್ನೋಂಥದ್ದು, ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಮುಂದಿನ ಇದೇ ತರಹದ ಇನ್ನೊಂದು ಅಪ್ಡೇಟ್ ಜೊತೆಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.